ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಚಿಕನ್ ಫ್ರೈಡ್ ರೈಸ್. ಎಗ್ ಫ್ರೈಡ್ ರೈಸ್ದು ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ಹಳೆ ವಿಡಿಯೋದಲ್ಲಿ. ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಬೋದು ನೀವು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನಂತ ಅಂದರೆ, ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ, ಹಾಗೆಯೇ ಹಸಿಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾಪ್ಸಿಕಮ್. ಇದಿಷ್ಟನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ನೀವು ಮೊದಲಿಗೆ. ಅದಾದಮೇಲೆ ಕಬಾಬನ್ನು ರೆಡಿ ಮಾಡಿ ಇಟ್ಟಿರುವಂಥದ್ದು. ಕಬಾಬಿಗೆ ಏನೆಲ್ಲ ಯೂಸ್ ಮಾಡಿದೆ ಅಂದರೆ, ಕಬಾಬ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರು, ಉಪ್ಪು, ಅಚ್ಕಾರದ ಪುಡಿ, ಆಮೇಲೆ ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸೋಯಾ ಸಾಸ್. ಇದಿಷ್ಟನ್ನು ಹಾಕಿ ಒಂದು 1 ಅವರ್ ನೆನೆಸಿಟ್ಟು ಈ ಥರ ಕಬಾಬ್ನ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಅದಾದಮೇಲೆ ಕಬಾಬ್ ಕಾಯಿಸಿರುವಂತಹ ಎಣ್ಣೆ ಏನಿರುತ್ತೋ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ನೀವು ಮೊದಲಿಗೆ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಏನು ಬೇರೆ ಎಣ್ಣೆನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಕಬಾಬ್ ಕಾಯಿಸಿರುವಂಥ ಎಣ್ಣೆ ಫ್ರೆಶ್ ಆಗೇ ಇರುತ್ತಲ್ವ. ಸೊ ಆ ಎಣ್ಣೆ ಒಂದು 3ರಿಂದ 4 ಸೌಟಲ್ಲಿ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೀವು ನೋಡ್ಬೋದು. ಈ ಥರ ಎಣ್ಣೆನ ಹಾಕಿ ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಡುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಹಾಗೆಯೇ ಈರುಳ್ಳಿ ಇಷ್ಟನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊದಲಿಗೆ, ಅದಿಷ್ಟನ್ನು ಹಾಕಿ ಒಟ್ಟಿಗೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ ಫ್ರೈಡ್ ರೈಸ್ಗೆ. ತುಂಬ ತೀರಾ ನಾವು ಏನು ಬೇರೆ ಏನು ಮಾಡೋದಕ್ಕೆ ಏನು ತುಂಬ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆ ಥರ ಮಾಡ್ತೀವಲ್ಲ, ಆ ಥರ ಏನು ಮಾಡೋ ಅಂಥದ್ದು ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ನೀಟಾಗಿ ಅಂದರೆ ಬಾಯಿಗೆ ಕರುಮ್ ಅಂತ ಈರುಳ್ಳಿ, ಕ್ಯಾಪ್ಸಿಕಮ್ ಅವೆಲ್ಲ ಸಿಕ್ಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಚಿಕನ್ ಕಬಾಬ್ನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಸೊ ಹಾಗಾಗಿ ಇದು ಈಸಿಯಾಗಿರುವಂಥ ರೆಸಿಪಿ, ನೀವು ಮನೆಯಲ್ಲೇ ಮಾಡ್ಕೋಬೋದು, ಹೊರಗಡೆ ತಿನ್ನುವಂಥದ್ದು ಬರೋದಿಲ್ಲ. ಹಾಗೆ ಯಾವುದೇ ರೀತಿಯ ನಾವು ಪ್ರಿಸರ್ವೇಟಿವ್ ಆಗಲಿ ಕಲರ್ ಆಗಲಿ ಯೂಸ್ ಮಾಡಿಲ್ಲ. ಇದಿಷ್ಟು ಐಟಮ್ಗೆ ಏನು ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪೇನು ಹಾಕೋದು ಬೇಡ. ಯಾಕಂದರೆ ನಾವು ರೈಸ್ಗೆ ಆಲ್ರೆಡಿ ಉಪ್ಪನ್ನ ಹಾಕಿ ರೈಸನ್ನು ರೆಡಿ ಮಾಡಿರ್ತೀವಿ. ಜಾಸ್ತಿ ಉಪ್ಪು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇದಿಷ್ಟು ಐಟಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಗೆಯೇ ಫ್ರೈಡ್ ರೈಸ್ನ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು, ಹೊರಗಡೆ ಹೋಗಿ ತಿನ್ನಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಈಸಿಯಾಗಿ ಮಾಡ್ಕೋಬೋದು. ನಾವೇ ಮಾಡಿ ತಿಂದರೆ ತುಂಬ ಟೇಸ್ಟು, ನಮಗೂ ಇಷ್ಟ ಆಗುತ್ತೆ, ಮನೆಯವ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆದ ನಂತರದಲ್ಲಿ ಸ್ವಲ್ಪ ಬೆಂದರೆ ಸಾಕಂತ ಹೇಳಿದ್ನಲ್ಲ ಮೊದಲಿಗೆ. ಅದಾದಮೇಲೆ 2 ಮೊಟ್ಟೆಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಆಲ್ಮೋಸ್ಟು 1/4 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಹಾಗಾಗಿ 2 ಮೊಟ್ಟೆ ಸಾಕಾಗುತ್ತೆ. ಎಗ್ ಫ್ರೈಡ್ ರೈಸ್ ಮಾಡುವಾಗ ಬರೀ ಮೊಟ್ಟೆನ ಹಾಕ್ತೀವಿ. ಇಲ್ಲಿ ಚಿಕನ್ ಫ್ರೈಡ್ ರೈಸ್ಗೂ ಮೊಟ್ಟೆ ಬೇಕಾಗುತ್ತೆ. ಮೊಟ್ಟೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಇನ್ನೊಂದು ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ನೀವು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ಮೊಟ್ಟೆ ಸ್ವಲ್ಪ ಗೌಲ್ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ರೀಸನ್ಗೋಸ್ಕರ ಇಲ್ಲಿ ಅರಿಶಿನ ಪುಡಿನ ಯೂಸ್ ಮಾಡಿರ್ಬೋದು. ಸ್ವಲ್ಪನೇ ಸ್ವಲ್ಪ, ಜಾಸ್ತಿ ಏನೂ ಬೇಕಾಗೋದಿಲ್ಲ. ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮೊದಲಿಗೆ. ಆಮೇಲೆ ಫ್ರೈಡ್ ರೈಸ್ನ ಏನು ಈವ್ನಿಂಗ್ ಟೈಮಲ್ಲೂ ತಿನ್ಬೋದು, ಮಧ್ಯಾಹ್ನ ಲಂಚ್ಗೂ ತಿನ್ಬೋದು, ಹಾಗೆಯೇ ರಾತ್ರಿ ಊಟ ಕೂಡ ತಿನ್ಬೋದು ನೀವು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋದ್ರಿಂದ ಮನೇಲಿರೋರಿಗೆಲ್ಲನೂ ಇಷ್ಟ ಆಗುವಂಥ ರೆಸಿಪಿ ಇದು. ಈ ಥರ ನೋಡಿ, ಎಗ್ನ ಹೀಗೆ ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸ್ ಮಾಡಬೇಕು. ಜಾಸ್ತಿ ಏನು ಟೈಮ್ ತೊಗೊಂಡು ಮಿಕ್ಸ್ ಮಾಡ್ಬೋದು. ಒಂದು 2-3 ಮಿನಿಟ್ಸ್ ಅಷ್ಟು ಬಿಟ್ಟು ಮಿಕ್ಸ್ ಮಾಡಿಕೊಂಡಾಗ ಅದೇನಾಗುತ್ತೆ, ನಿಮಗೆ ಸ್ಮಾಲ್ ಪೀಸ್ ರೂಪದಲ್ಲಿ ಸಿಗುತ್ತೆ. ಇಲ್ಲಾಂದರೆ ತಕ್ಷಣ ನೀವು ಕೈ ಆಡಿಸ್ಬಿಟ್ರೆ ಅದೇನಾಗುತ್ತೆ, ಫುಲ್ ಮಿಕ್ಸ್ ಆಗಿ ಅಷ್ಟೊಂದು ಚೆನ್ನಾಗಿ ಬಾಯಿಗೆ ಸಿಗೋದಿಲ್ಲ. ಹಾಗೆಯೇ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀವು ಸೋಯಾ ಸಾಸ್ನ ಹಾಕ್ಕೋಬೇಕು. ಸೋಯಾ ಸಾಸ್ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಟೊಮ್ಯಾಟೊ ಸಾಸ್ನು ಹಾಕ್ಕೋಬೇಕು. ಒಂದು 2ರಿಂದ 3 ಸ್ಪೂನಷ್ಟು ಇಲ್ಲ 4 ಸ್ಪೂನಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಹಾಗೆಯೇ ಸ್ವೀಟ್ನೆಸ್ ಇರುತ್ತಲ್ಲ, ಇದಕ್ಕೆ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಈಸ್ಟರ್ನ್ ಗರಂ ಮಸಾಲ ಪೌಡರು ಒಂದು 3 to 4 ಸ್ಪೂನಷ್ಟು ಯೂಸ್ ಮಾಡಿರುವಂಥದ್ದು. ಇದಿಷ್ಟನ್ನು ಚೆನ್ನಾಗಿ ನೀವು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಗ್ರೇವಿ ಥರ ಅಥವಾ ಸ್ಮಾಲ್ ಇದು ಏನು ಸುಕ್ಕ ಗ್ರೇವಿ ಏನು ಬರುತ್ತೋ ಆ ಥರ ಯೂಸ್ ಮಾಡಬೇಕು. ಆಮೇಲೆ ಇಲ್ಲಿ 2ರಿಂದ 3 ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಯಾಕಂದರೆ ಖಾರಕ್ಕೋಸ್ಕರ.
ಫ್ರೈಡ್ ರೈಸ್ ಅಂದಮೇಲೆ ಖಾರ ಖಾರವಾಗಿ ಇದ್ರೇ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಧನಿಯಾ ಪುಡಿ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿರುವಂಥದ್ದು. ಖಾರ ಕರೆಕ್ಟಾಗಿ ಬರಬೇಕಲ್ಲ ಅದಕ್ಕೆ. ಆಮೇಲೆ ಕಬಾಬ್ ಏನು ತೋರಿಸಿದ್ನಲ್ಲ ನಾನು, ಅದನ್ನು ಸಣ್ಣದಾಗಿ ಕಟ್ ಮಾಡಿ, ಅಂದರೆ ಏನು ಪೀಸಸ್ ಇರುತ್ತಲ್ವ ಅದನ್ನೆಲ್ಲ ಚಾಕುನಲ್ಲಿ ಸಣ್ಣದಾಗಿ, ಅಂದರೆ ಸ್ಮಾಲ್ ಕ್ಯೂಬ್ಸ್ ಥರ ಶೇಪಲ್ಲಿ ಬರೋ ಥರ ಸ್ಮಾಲ್ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಟ್ ಮಾಡಿರುವಂಥ ಮಿಶ್ರಣವನ್ನು ಈ ಏನು ಮಸಾಲೆ ಥರ ನಾವು ರೆಡಿ ಮಾಡ್ಕೊಂಡ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ್ಯಕ್ಚುಲಿ ಅದು ಖಾರ, ಹಾಗೆಯೇ ಉಪ್ಪು ಮತ್ತು ಏನು ಟೊಮ್ಯಾಟೊ ಸಾಸ್ ಹಾಕಿದ್ವಲ್ಲ ಅದು, ಆಮೇಲೆ ಸೋಯಾ ಸಾಸು ಅವೆಲ್ಲ ಈ ಚಿಕನ್ ಜೊತೆಗೆ ಮಿಕ್ಸ್ ಆದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಅಷ್ಟು ನೀವು ಮುಚ್ಚಳನ ಮುಚ್ಚಿ ಇಡಬೇಕಾಗತ್ತೆ. ಯಾಕಂದರೆ ಆ ಮಸಾಲೆ ಎಲ್ಲ ನೀಟಾಗಿ ಫ್ಲೇವರ್ ಕೊಡಬೇಕು, ಹಾಗೆಯೇ ಬೇಯಬೇಕು. ಈ ಥರ ಒಂದು 2ರಿಂದ 3 ನಿಮಿಷ ಸಾಕಾಗುತ್ತೆ. ಬೆಂದಮೇಲೆ ನೋಡಿ ಈ ಥರ ಮಿಕ್ಸ್ ಆಗಿರುತ್ತೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸತಿ ಕೈ ಅಲ್ಲಾಡಿಸ್ಬಿಟ್ಟು ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಸಪ್ರೇಟಾಗಿ ಒಂದು ಕುಕ್ಕರ್ನಲ್ಲಿ ವಿಸಿಲ್ ಬಡಿಸಿಟ್ಕೊಂಡಿರುವಂಥ ಅನ್ನ, ಉಪ್ಪಿನ ಜೊತೆಗೆ ವಿಸಿಲ್ ಬಡಿಸ್ಬೇಕು. ಯಾಕಂದರೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚಪ್ಪೆ ಚಪ್ಪೆ ಅನಿಸುತ್ತೆ. ಸೊ ಅನ್ನನ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಸಣ್ಣ ಊರಿನಲ್ಲೇ ಇಟ್ಟು ಈ ಪ್ರೊಸೆಸ್ನ ಮಾಡಬೇಕು. ಯಾಕಂದರೆ ಜಾಸ್ತಿ ದೊಡ್ಡ ಊರಿನಲ್ಲಿ ಇಟ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ, ಆ ಫ್ಲೇವರೆಲ್ಲ ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ಸಣ್ಣ ಊರಿನಲ್ಲೇ ಇಟ್ಟು ಆದಷ್ಟು ನೀವು ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಯೂಶ್ವಲಿ ಹೋಟೆಲಲ್ಲಿ ಅಥವಾ ರೋಡ್ ಸೈಡಲ್ಲಿ ಮಾಡಿದಾಗ ಅವ್ರ ಹತ್ರ ಒಂದು ಸಪ್ರೇಟ್ ಆಗಿರುವಂಥ ಪ್ಯಾನ್ ಥರದ್ದಿರುತ್ತೆ, ಅದರಲ್ಲಿ ಫುಲ್ ಹಿಂಗೆ ಆರಿಸಿ ಎಲ್ಲ ಮಾಡಿ ಏನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದನ್ನು. ಬಟ್ ನಾವು ಮನೆಯಲ್ಲೆಲ್ಲ ಹಂಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ನಾವು ಮನೇಲಿ ಮಾಡ್ತೀವಿ. ಹೊರಗಡೆ ಅವರೆಲ್ಲ ತುಂಬ ಏನು ಪ್ರೋ ಥರ ಹಾರಿಸಿ ಎಲ್ಲ ರೆಡಿ ಮಾಡ್ತಾರೆ. ಸೊ ನೋಡ್ಬೋದು ನೀವು ಇಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು. ನಮಗೆ ಆ ಥರ ಎಲ್ಲ ಹಾರಿಸಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಮನೆಯಲ್ಲಿ ನಮ್ಮ ಕೈಲಿ ಹೇಗಾಗುತ್ತೋ ಹೇಗೆ ಮಾಡ್ಬೋದು ಆ ಥರ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು ನೋಡ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ. ಹೀಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಎಲ್ಲ ಏನು ಇದಿರುತ್ತಲ್ಲ ಅನ್ನಕ್ಕೂ ಮಸಾಲೆ ಎಲ್ಲ ಹಿಡಿಬೇಕು, ಉಪ್ಪು ಎಲ್ಲ ಹಿಡಿಬೇಕಲ್ಲ. ಸೊ ಅದಕ್ಕೆ ಅದಾದಮೇಲೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿರ್ಬೋದು. ಕೊತ್ತಂಬರಿ ಸೊಪ್ಪು ಆ್ಯಕ್ಚುಲಿ ಆಪ್ಷನಲ್, ಬೇಕು ಅಂತಂದರೆ ಮಾತ್ರ ಹಾಕ್ಬೋದು. ಆಮೇಲೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋದಕ್ಕೆ ಇಲ್ಲಿ ನಾನು ಬೇಕರ್ ಸೌದು ಪೆರಿ ಪೆರಿ ಮಸಾಲಾನ ಯೂಸ್ ಮಾಡಿದ್ದೀನಿ. ಯಾಕಂದರೆ ಅದರಲ್ಲಿ ಸ್ವೀಟು, ಖಾರ, ಹಾಗೆಯೇ ಜಿಂಜರು, ಗಾರ್ಲಿಕ್ದೆಲ್ಲ ಪೌಡರ್ ಮಿಕ್ಸ್ ಆಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯೂಶ್ವಲಿ ಪೆರಿ ಪೆರಿ ಮಸಾಲ ಜಾಸ್ತಿ ಜನ ಇಷ್ಟಪಡ್ತಾರೆ. ಫ್ರೆಂಚ್ ಫ್ರೈಸ್ ಎಲ್ಲ ತೊಗೋಬೇಕಾದ್ರೆ ಪೆರಿ ಪೆರಿ ಮಸಾಲಾನೇ ಯೂಶ್ವಲಿ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಆ ಟೇಸ್ಟ್ ತುಂಬ ಟ್ಯಾಂಗಿ ಟೇಸ್ಟು, ಹುಳಿ ಬರುತ್ತೆ, ಎಲ್ಲ ಟೇಸ್ಟ್ ಕೂಡ ಅದರಲ್ಲಿರುತ್ತೆ. ಸೊ ಆ ರೀಸನಿಂದಾಗಿ ನಾನು ಇಲ್ಲಿ ಪೆರಿ ಪೆರಿ ಮಸಾಲಾನು ಯೂಸ್ ಮಾಡಿದ್ದೀನಿ. ಒಂದು ಸ್ಟೆಪ್ ಮೇಲ್ಗಡೆ ಫುಲ್ ಪೆರಿ ಪೆರಿ ಮಸಾಲ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬರ್ತಿದ್ದೀನಿ. ಯಾಕಂದರೆ ಅಡಿಗಡೆ ಇರುವಂತಹ ಅನ್ನಕ್ಕೆ ಪೆರಿ ಪೆರಿ ಮಸಾಲ ಹಿಡ್ದಿರೋದಿಲ್ಲ, ಸೊ ಏನೂ ತಾಗಿರೋದಿಲ್ಲ. ಸೊ ಅದಕ್ಕೆ ಫಸ್ಟು ಒಂದು ಲೇಯರ್ನ ಫುಲ್ ಹಾಕಿಬಿಟ್ಟು ಮಸಾಲನ, ಅದಾದಮೇಲೆ ಫುಲ್ ನೀಟಾಗಿ ಮತ್ತೆ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದು ಸ್ಟೆಪ್ ಥರ ಮಾಡಿಕೊಂಡು ಇವಾಗ ಮತ್ತೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಅನ್ನಕ್ಕೂ ಏನು ಈ ಮಸಾಲ ಹಿಡಿಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ಟೆಪ್ ಆದಮೇಲೆ ನೀವು ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಮಿಕ್ಸ್ ಮಾಡ್ಕೋತಾ ಬಂದು ಮತ್ತೆ ಇದನ್ನು ಈ ಪೌಡರ್ನ ಆ್ಯಡ್ ಮಾಡ್ಕೋತಾ ಬಂದರೆ ಏನಾಗುತ್ತೆ, ಎಲ್ಲ ಅನ್ನಕ್ಕೂ ನಿಮ್ಮ ಪೆರಿ ಪೆರಿ ಮಸಾಲ ಹಿಡ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಟೇಸ್ಟ್ ವೈಸ್ ನೀವು ಕಾಂಪ್ರಮೈಸ್ ಆಗೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸ ರೆಸಿಪಿ ಯಾವುದಾದ್ರೂ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಅದಾದಮೇಲೆ ಮೇಲ್ಗಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಈರುಳ್ಳಿ ಸಿಗುತ್ತಲ್ಲ, ಆ ಟೇಸ್ಟ್ ಮುಂದೆ ಯಾವ ಟೇಸ್ಟು ಇಲ್ಲ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.